ಎಲ್ ಬೋರ್ಡ್ ಗಾಡಿ ಅನ್ಸಿದ ಎಲ್ಲಿ ನಾವು ಬಡವ್ರು ತಗೊಂಬರೋದು 85 ಯಪ್ಪ ರೇಟ್ ಹೆಚ್ಚಾಯ್ತಲ್ಲ ಈಗ. ಹೌದಾ ಯಜಮಾನ್ರೆ? ಸಸ್ಯಾಹಾರಿ ಆಗ್ಬೇಕಾ ನೀನೆಲ್ಲ ತಿನ್ಕಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಈಗ ಎದ್ರಿಕಿಲ್ವಾ ಲೈಸೆನ್ಸ್ ಎಲ್ಲ ಆಗಿದೆ ಯಾರು ಹೇಳ್ತೀವ ಈಗ. NCC ಮಾಡ್ಲೂ ಇಲ್ಲ ಹೋಗೋದಟ್ಟೆ ಮಾಡ್ಲೇ ಇಲ್ಲ. ಯಾಕೆ ಬಿಟ್ಟೆ ಹೇಳ ನಾನು ಎಂತಕ್ಕೆ ಬಿಟ್ಟೆ ಅಂದ್ರೆ ಗನ್ನೆಲ್ಲ ಕೊಡ್ತೀರಾ ಡೇಂಜರ್ ಅಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ನಂಗೆ ಕೂಡ ನಾ ಮಾಡ್ತೀನಿ ಒಂದು ಸತಿ ಗನ್ ಕೊಡ ಗನ್ ಹಿಡಿಯುತ್ತೀನಿ ನಾವು. ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಇದು ಕಾಲೇಜ್ ಅಡ್ಮಿಷನ್ ಇವತ್ತು ಅಂದಿದ್ದಲ್ಲ ನಿನ್ನೆ ಬ್ಲಾಗ್ ಒಳಗೆ, ಅದಕ್ಕೆ ಹೋಗ್ಲಿಲ್ಲ. ಒಂಚೂರ ಇದಾಗೋಯ್ತು, ಏನಂದ್ರೆ ಹೋಗೋದಾಗಿತ್ತು ಇವತ್ತು, ಬೇಡ ಕ್ಯಾನ್ಸಲ್ ಮಾಡಕ್ಕೆ ನಾಳೆ ಹೋಗುವ ಅಂತ. ನಿನ್ನೆ ಬ್ಲಾಗ್ ಒಳಗೆ ಅದೇ ಅಂದಿದೆ, ಇವತ್ತು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡೋದು, ಆದರೆ ಅದಾಗಲಿಲ್ಲ, ಕ್ಯಾನ್ಸಲ್ ಆಗೋಯ್ತು. ಅದಕ್ಕೆ ಏನು ಮಾಡುವ ಅನಿಸ್ತದೆ ಈಗ. ಕಾಲೇಜ್ ಅಡ್ಮಿಷನ್ ನಾಳೆ ಮಾಡೋದು, 28ನೇ ತಾರೀಕುವರೆಗೆ ಟೈಮ್ ಇತ್ತು, ಟೆನ್ಷನ್ ಇಲ್ಲ, ನಾಳೆ ಮಾಡುವ ಅನಿಸ್ತದ. ಒಂದು ಕಾನ್ಸ್ಟೇಬಲ್ ಅಲ್ಲ ನೋಡ, ಹೆಲ್ಮೆಟ್ ಅಲ್ಲ ಇವರು ಕಾನ್ಸ್ಟೇಬಲ್ ಅಲ್ಲ. ಸಾರಿ ಹೊಡಿಯ ಅಣ್ಣಯ್ಯರ ಎಲ್ ಬೋರ್ಡ್ ಗಾಡಿ ಅನ್ಸಿದ ಇಲ್ಲಿ ಮೊದ್ಲೆ ಅಂತ ಹಾಳು ಬಿದ್ದರು ಹೊಡಿತಾ ನಮ್ಮನೆ ರಾಕಿನೇ ರಾಕಿಲ್ ಬರ ಡಿಪ್ರೆಷನ್ ಆಗ ಮೀನಿ ಎಷ್ಟ ಯಾರೇನಾ 100 ರೂಪಾಯಿ ಅಂತಲ್ಲ, ಅದು ಹೆಚ್ಚೈತೆ. ಓಂಕಾರ ಬರ ಹಿಂಗ್ ಮತ್ತೊಬ್ಬರಿಗೆ ಕೇಳುವ, ಹಿಂಗೆ ಕೇಳುವನ ಕೇಳ್ತೇವ. ಪಾಲಿಗೆ ಇಷ್ಟ ನಿನ್ ಪಾಲಿಗೆ 100 ರೂಪಾಯಿ ಆಗಿದಲ್ಲ, ಬೇರೆ ಕಡೆ ಹೋಗುವ. ನಾನು ಬಡವ. 100 ರೂಪಾಯಿ ಹೆಚ್ಚಾಯ್ತು ನಮ್ಗೆ. ಹಿಂಗೆ ಮತ್ತೆ ಬಂಗಡೆ ತೋರಿ ಎಷ್ಟ 100 ರೂಪಾಯಿ ಕೊಕ್ರ ಎಂತ ನೋಡ್ಲಿಲ್ಲ, ಕೆಳಗೆ ಗೊತ್ತಿಲ್ಲ. ನಂಗೆ ಯಾವ್ದೇ ಮೀನು ಏನೇನಂತ ನಮ್ಗೆ ಒಂದನ್ನು ಗೊತ್ತಿಲ್ಲ. ಆರಿನ ಬಂಗಡಿ ಕೇಳ, ಆರಿನ ಇವ್ರು ಕೇಳ, ಸಟ್ಲಿಗೆಟ್ ಅಂತ ಕೇಳ. ಎಷ್ಟ? 70 ರೂಪಾಯಿ ಹಾಕವ್ರೆ, ಎಲ್ಲಿ ನಾವು ಬಡವ್ರು ತಗೊಂಬರೋದು? 350 ತಗಡ, 350 ಮಕ್ಳು ಆಯ್ತಾ? ಚಾಲಿಗೆ ಎಷ್ಟ? ಅಪ್ಪ ನಿನ್ ಜನ್ಮಕ್ಕೆ ಹೋಗೋ 85 ಯಪ್ಪ ರೇಟ್ ಹೆಚ್ಚಾಯ್ತಲ್ಲ ಈಗ. ಈಗ ಚಿಪ್ಪಿಗಳು ಪಾಲಿಗೆ ಎಷ್ಟ? 100 ರೂಪಾಯಿ ಪಾಲ, 2 ಅಂಗಡಿ ಸಾಲ. ಹೌದಾ ಯಜಮಾನ್ರೆ? ಕೇಳ್ದವ್ರಿಗೆ ಮತ್ತೊಂದ್ಸತಿ ಕೇಳಿದ್ರೆ ಮಜಾ ಆಗ್ತಿದ. ಸಸ್ಯಾಹಾರಿ ಆಗ್ಬೇಕಾ ನೀನೆಲ್ಲ ತಿನ್ಕಣ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಣ್ಣ ಮೀನ್ ರೇಟ್ ಹೆಚ್ಚಾಗಿದಲ್ಲ, ರಿಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಪಾಲಿಗತ್ ಟೈರ್ ತಿರ್ತಿದಲ್ಲ ಆ ಕಡೆಗೆ ನೋಡ. ಜೈ ಶ್ರೀರಾಮ್ ರಾಜ ಮಾತೇ ಇಲ್ಲ. ಈಗ ಎದ್ರಿಕಿಲ್ವಾ ಲೈಸೆನ್ಸ್ ಎಲ್ಲ ಆಗಿದೆ ಯಾರು ಹೇಳ್ತೀವ ಈಗ. ನೋಡಿ ನಮ್ದೇ ಕಾಲೇಜ್, ಮಾತಾಡ್ದು ನಮ್ ಕಾಲೇಜ್ ಅದು. ನಮ್ದೇ ಕಾಲೇಜ್, ನಾವು ಕಲ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅಣ್ಣ ಚೇಂಜ್ ಐತಾ ಕ್ಯಾಂಟೀನ್? ಈಗ ಕ್ಯಾಂಟೀನ್ ಯಾರು ಬಂದಿರೋ ಇದಾರ? ಈ ಗಾಡಿ ಚೇಂಜ್ ಆಯ್ತಾ? ನಮ್ ಕ್ಯಾಂಟೀನ್ ನೋಡ್ಕೊ ಬರುವ ಹೆಂಗಿತ್ತು ಅವಾಗಂದ, ಈ ಕ್ರೇಜ್ ಗೊತ್ತಿದ್ದ ಇಲ್ಲ ಅಂತ ನೋಡುವ. ಗೈಸ್ ಈ ಕ್ಯಾಂಟೀನಿಗೆ ಓದ್ತಿರೋ, ಕ್ಯಾಂಟೀನಿಗೆ ಅಂತ ಗೊತ್ತಿರೋ. ಹಳೆ ಕ್ಯಾಂಟೀನಾ ಹಿಂಗೆ ನೋಡ್ಕೊ ಬರುವ. ನೋಡಿ ಇದೇ ಕ್ಯಾಂಟೀನ್ ನಮ್ದು, ಹಳೆ ಕ್ಯಾಂಟೀನ್ ಏನಿಲ್ಲ. ಈಗ ಚೇಂಜ್ ಆಯ್ತಾ ಕ್ಯಾಂಟೀನ? ಇಲ್ಲ ಟೇಬಲ್ ಎಲ್ಲ ಚೇಂಜ್ ಮಾಡಿರಲ್ಲ. ಫುಲ್ ಚೇಂಜ್ ಅಣ್ಣ. ಕ್ಯಾಂಟೀನ್ ಚೇಂಜ್ ಆಗಿದಲ್ಲ, ಕ್ಯಾಂಟೀನ್ ಚೇಂಜ್ ಆಗಿದ, ಮೊದಲೇ ತರ ಇಲ್ಲ. ಫ್ರಿಜ್ ಎಲ್ಲ ಇಟ್ಟಿದ್ರ ಇಲ್ಲ ಬಿಟ್ರ ಎಂತಕ್ಕೆ? ಈಗೆಲ್ಲ ಚೇಂಜ್ ಆಯ್ತಾವ ಭಾಳ. ನೆಕ್ಸ್ಟ್ ಡಿಗ್ರಿಗೆ ಬರೋದು ಇಲ್ಲೇ ಬಂದು ಅಡ್ಮಿಷನ್ ಒಂದು ಮುಗಿಸಾಕ್ಬೇಕಾ. ನಿನ್ನೆ ಹೇಳೋದ ಬ್ಲಾಗ್ ಇವತ್ತು ಮಾಡ್ತೇವೆ. ಈಗ ಇಲ್ಲಿ ಅಡ್ಮಿಷನ್ಗೆ ಫಾರ್ಮ್ ಎಲ್ಲ ತಂದಾಯ್ತು, ಎಲ್ಲ ತಂದು ಆಯ್ತು. ನಮ್ಮ ಮತ್ತೊಬ್ಬ ಫ್ರೆಂಡ್ ಬಂದಿವ ಕಿಶನ್, ಸಾಕಂತೇವ ಲವ್ ಮಾಡೋದು. ಈಗ ಅಲ್ಲಿ ಆಗಲಿಲ್ಲ ಕೆಲಸ, ಇಲ್ಲಿ ಹೋಗ್ಬೇಕಂತ. ಈಗ NCC ಮಾತ್ರ ಯೋಗ ಮಾಡ್ಬೇಕು, ಎಂತ ಮಾಡ್ಬೇಕೇನೇನೋ. ಇನ್ನು ಒಂದು ಫಾರ್ಮು ತುಂಬಲಿಲ್ಲ, ಸಮ ಅಂದರೆ ಒಂದು ತುಂಬಲಿಲ್ಲಾಗಿದೆ, ಅದಕ್ಕೆ ಗೊತ್ತಿಲ್ಲಾಗಿತ್ತಲ್ಲ. ಈಗ ತುಂಬಬೇಕು ಹೋಗ್ಕೊಂಡು. ಇದೇ NCC ರೂಮ್ ನೋಡಿ, ಈಗೆಲ್ಲ ಒಟ್ಟು ಚೇಂಜ್ ಆಗಿದೆ. ನಾವಿರೋತ್ತಿಗೇನೂ ಇಲ್ಲ ಆಗಿತ್ತು.
NCC ಮಾಡ್ಲೂ ಇಲ್ಲ, ಹೋಗೋದಟ್ಟೆ ಮಾಡ್ಲಿಲ್ಲ. ಗನ್ನು ಬುಲೆಟ್ ಎಲ್ಲ ಕೊಡ್ತಿದ್ರು, ನಾವು ಹೋಗ್ಲಿಲ್ಲಾಗಿದೆ. ಕೊಟ್ರೆ ಬ್ಯಾರೇನ್ ಆಗುದೇ ಅಂತ ಹೋಗ್ಲಿಲ್ಲಾಗಿದೆ. ಈ ತರದೆಲ್ಲ ಇದಾರೆ ಜನ. ಇವ್ರೇನು ಮಾಡ್ತೀವ್ರ ಸರ್, ಅದಕ್ಕೆ ಒಂಚೂರು ಲೇಟ್ ಆಗ್ತಿದಂತೆ, ಅದಕ್ಕೆ ಇಲ್ಲಿ ಇದ್ಕೊಂಡು ಲಾಗ್ ಮಾಡ್ತೇವೆ. ಸರ್ ಒಂದು ಲಾಗ್ ಮಾಡಿ ಇಟ್ಟು ಸಣ್ಣ ಕೇಳ್ತೇವೆ, ಯಾಕಂದ್ರೆ ಸರಿ ಕೇಳಿಸೋದಲ್ಲ. ನಾ ಯಾಕೆ ಬರ್ಲಿಲ್ಲ ಹೇಳ? ನಾ NCC ಯಾಕೆ ಬಿಟ್ಟೆ ಹೇಳ? ನಾನು ಎಂತಕ್ಕೆ ಬಿಟ್ಟೆ ಅಂದ್ರೆ ಗನ್ನೆಲ್ಲ ಕೊಡ್ತೀರಾ, ಡೇಂಜರ್ ಅಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇದೆ ಈ ಟ್ಯಾಂಕ್ ಬಂದು ಕುಳ್ಬೇಕು ಒಂದಿನ. ಟ್ಯಾಂಕ್ ಅಲ್ಲ ಸರ್, ಇವರು ಅವ್ರು ಬಂದಿರಲ್ಲ ಒಂದ್ಸತಿ ಕಳ್ಸೋಕೆ, ಅವ್ರೇ. ಹಾ ಆಮೇಲೆ ಕಾಲೇಜ್ ಹೆಂಗಿದೆ ಹೇಳ? ಕಾಲೇಜ್ ಹೆಂಗಿದೆ ಹೇಳ ಸರ್? ಚೆನ್ನಾಗಿದ್ದಾರೆ. ಕಾಲೇಜ್ ಚೆನ್ನಾಗಿದ್ದಾರೆ ಅಲ್ವಾ? ಕಾಲೇಜ್ ಹೇಳ್ಗಣ್ಣ ನಂಗೆ ಕೂಡ ಏನ್ ಮಾಡ್ತೀವ್ರಿ? ಏನ್ ಯಾಕ ಮರೀತಿ ಹೆಂಗ್ ಗೊತ್ತಿದ? ನಂಗೆ ಕೂಡ ನಾ ಮಾಡ್ತೀನಿ ಒಂದ್ಸತಿ ಗನ್ ಕೂಡ ಗನ್ ಹಿಡಿತೀನಿ. ಈ ನಾವು ಇಟ್ಟು 4 kg ಇದು ಪ್ಲಾಸ್ಟಿಕ್ಕಾ? ನಮ್ಗೆ ಆಗ್ತಿದ್ವು ಇದೇನು ಆರಾಮ ಹುಡುಗತ್ತಿದ ಡಗ್ 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 ಅಂತ. ಹಾ ಈಗ ಅಡ್ಮಿಷನ್ ಆಯ್ತಾ? ಸಾಕ ಬೆಂಡಿದಲ್ಲ, ಸ್ವಲ್ಪ ಬೆಂಡಿಲ್ಲ. ಹಾ ಹೇಗಿದೆ ಗನ್ನು? ಮಸ್ತ ಗನ್ ಮಸ್ತ್ ಇಲ್ವಾ? ಹಾ ಗೈಸ್ ಕಡಗ್ನ ಈಗ ಮುಗ್ದೋಯ್ತು, ಕಾಲೇಜ್ ಅಡ್ಮಿಷನ್ ಆಯ್ತು, ಈಗ ಟೆನ್ಷನ್ ಇಲ್ಲ. ಅದಕ್ಕೆ ಇಲ್ಲ ತಿನ್ನೋಕಂತ ಬಂದ್ರೆ ಇಲ್ಲಿ ಕೇಣಿದಲ್ಲಿ ಮಸ್ತ್ ಆಗಿದಿಲ್ಲ, ಸೈಡಿಗೆ ಮಸ್ತ್ ಮಾಡಿರ ನೋಡಿ. ಇದೇ ಪ್ಲೇಸ್ ಹೇಗಿದೆ ಕಮೆಂಟ್ ಮಾಡಿ. ಜಾಗ ಚಲೋ ಇದೆ, ಅದಕ್ಕೆ ಎಲ್ಲಿ ಬಂದಿರಾ? ಯಾಕೆ ಎರಡು ಪ್ಲೇಟ್ ಹೇಳಿ, ಫೈಲ್ ಇಂಪಾರ್ಟೆಂಟಾ? ಈಗ ಕಾಲೇಜ್ ಅಡ್ಮಿಷನ್ ಆಯ್ತಲ್ಲ, ಅದಕ್ಕೆ ತಿನ್ನೋಕೆ ಬರ್ತೀರ. ನಾನು ಮತ್ತೆ ಕಿಶನ್ ಅವನಲ್ಲಿ ತಿಂತೇವ, ನಾ ಇಲ್ಲಿ ತಿಂತೇವೆ. ಮಸ್ತ್ ತಿಂತೇವ್ರಿ. ಈಗ ಅಡ್ಮಿಷನ್ ಆಯ್ತಲ್ಲ, ಮತ್ತೆ ಇನ್ನೊಂದು ಟೆನ್ಷನ್. ಈಗ ಆರಾಮ್ ತಿಂತೇವ್ರ, ಮತ್ತೇನು ಮಾಡಕ್ ಹೋಗುದಿಲ್ಲ. ವ್ಲಾಗ ಹೇಗಿದೆ? ಮಸ್ತ್ ಮಾಡಿರಲ್ಲ. ಮೊದಲೇ ಗೋಬಿ ಅಂಗಡಿ ಇತ್ತು, ಈಗ ಮಸ್ತ್ ಮಾಡಿರ. ಮೊದಲೇ ಗೋಬಿ ಅಂಗಡಿ ಇತ್ತಲ್ಲ, ಈಗ ಹೆಂಗ್ ಚೇಂಜ್ ಮಾಡಿರಲ್ಲ. ಏನಿದಲ್ಲಿ ಮಾಡೋದು ನೋಡಿ, ಹೇಗೆ ಮಾಡಿರ. ಆತಮ್ಮ ನೋಡಿ. ತಮ್ಮ ಚಲೋ ಇದ್ದ ಅಣ್ಣ, ಚಲೋ ಇದ್ದಿದ್ದ. ಮಸ್ತ್ ಮಾಡ್ತೀರಲ್ಲ ಕೇಣಿದೆಲ್ಲ, ಮಸ್ತ್ ಮಾಡಿರಿ ನೋಡಿ. ಮೊದಲೇ ತಿಂಕ ಹೆಂಗೋ ಚೇಂಜ್ ಆಗಿದ್ದ, ಚಲೋ ಆಗಿದ್ದು ಮೊದಲಿಗಿಂತ. ಮೊದಲೇ ಗೋಬಿ ಅಂಗಡಿ ಇತ್ತು, ಈಗ ಮಸ್ತ್ ಮಾಡಿದ. ಮತ್ತೇನು ಲಾಗ್ ಮಾಡೋದಿಲ್ಲ ಇವತ್ತೇನು. ಲಾಗ್ ಇಷ್ಟ ಸಿಗ್ತೀನಿ ನೆಕ್ಸ್ಟ್ ಲಾಗಿಗೆ. ಬಾಯ್ ಗೈಸ್.